ಕೃಷಿ ಒಂದು ನಮ್ಮ ದೇಶದ ಅವಿಭಾಜ್ಯ ಅಂಗ ಎನ್ನಬಹುದು. ರೈತನನ್ನೇ ಅದಕ್ಕೆಂದೇ ಭಾರತದ ಬೆನ್ನೆಲುಬು ಎಂದು ಕರೆಯುತ್ತಾರೆ. ಈ ಭಾರತದ ಬೆನ್ನೆಲುಬು ಮತ್ತು ನಿಮಗೆಲ್ಲ ಆಹಾರ ನೀಡುತ್ತಿರುವ ರೈತನ ದಿನಚರಿಯ ಒಂದಿಷ್ಟು ವಿಡಿಯೋಗಳನ್ನು ನಿಮ್ಮ ಕಣ್ಣು ಮುಂದೆ ನಾನು ಇವತ್ತು ತರ್ತಾ ಇದ್ದೀನಿ. ಈ ಪುಟ್ಟ ಮಗು ಹತ್ತಿ ಹೊಲದಲ್ಲಿ ಕುಂಟೆ ಅಂದರೆ ಒಂದೊಂದು ಕಡೆ ಒಂದೊಂದು ಭಾಷೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಗಳೆ ಅಂತ ಹೇಳ್ತೀವಿ. ಅದನ್ನು ಹೇಗೆ ಸರಾಗವಾಗಿ ಹೊಡಿತಾನೆ ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಬೋದು. ಈ ಹಳ್ಳಿಗಳಲ್ಲಿ ಮಕ್ಕಳು ಕೂಡ ಕೃಷಿಯ ಅವಿಭಾಜ್ಯ ಅಂಗವಾಗಿ ಬೆಳೆಯುತ್ತಿರುವುದರಿಂದ ಮುಂದಿನ ಪೀಳಿಗೆಗೂ ಕೂಡ ನಾವು ಕೃಷಿಯನ್ನು ಪರಿಚಯಿಸಬಹುದು. ಕೇವಲ 10-12 ವರ್ಷದ ಮಗು ಇಷ್ಟು ಚಂದ ಕೃಷಿಯಲ್ಲಿ ತೊಡಗಿರುವುದನ್ನು ನೋಡಲು ಕಣ್ಣುಗಳು ತುಂಬ ತೆರೆಯುತ್ತವೆ. ಏಕೆಂದರೆ ಈ ಕೃಷಿಯಾಗಿ ಪೀಳಿಗೆಯಿಂದ ಪೀಳಿಗೆ, ತಾತ ಮುತ್ತಾತ ಅಜ್ಜ ಇವರಿಂದ ನಮಗೆ ಬಂದ ಒಂದು ಬಳವಳಿ ಮತ್ತು ಈ ಪ್ರಕೃತಿಯ ಮಧ್ಯೆಯೇ ನಾವು ಆಹಾರವನ್ನು ತಯಾರಿಸಿಕೊಳ್ಳುವ ಒಂದು ಕಲೆ ಇರುವ ಗಿಡ ಮರಗಳಿಂದಲೇ ಹಣ್ಣು ಆಹಾರ ತಯಾರಿಸುವುದನ್ನು ಮನುಷ್ಯ ಕುಲ ಕಲಿತುಕೊಂಡಿದೆ. ಅದಕ್ಕೆ ತಾಜಾ ಉದಾಹರಣೆ ಮತ್ತು ನಮಗಾಗಿ ನಿಮಗಾಗಿ ದುಡಿಯುವ ಒಂದು ವರ್ಗ ಈ ರೈತಾಪಿ ವರ್ಗ. ಇದು ಏನಪ್ಪ ಅಂತಂದರೆ ಯಾವುದೇ ಡಿಗ್ರಿ ಸರ್ಟಿಫಿಕೇಟ್ ಮತ್ತು ಯಾವುದೇ ಕಲಿಕೆ ಬೇಕಾಗಿಲ್ಲ. ಏನಿದ್ದರೂ ಅನುಭವ. ತಂದೆಯಿಂದ ಮಗನಿಗೆ, ತಂದೆಗೆ ಅಜ್ಜನಿಂದ, ಅಜ್ಜನಿಗೆ ಆ ಅಜ್ಜನಿಂದ ಬಳುವಳಿಯಾಗಿ ಬಂದದ್ದು ಈ ಕೃಷಿಯ ಮೂಲ ತತ್ವ. ಜನಸಾಮಾನ್ಯರಿಗೆ ಆಹಾರ ಮತ್ತು ಆಹಾರದ ರಕ್ಷಣೆ ಮತ್ತು ಮುಖ್ಯವಾಗಿ ಈಗೀಗ ಕೃಷಿಯನ್ನು ವಾಣಿಜ್ಯೀಕರಣಗೊಳಿಸಿದ ಮೇಲೆ ಒಂದಿಷ್ಟು ಜನ ಬದುಕಿಗಾಗಿ ನಾನಾ ತರಹದ ಹೊಸ ಯಂತ್ರಗಳನ್ನು ಕಂಡುಕೊಂಡು ಮಾಡುತ್ತಿದ್ದಾರೆ. ಆದರೆ ಕೆಲವು ಕೃಷಿಕರು ಹಾಗಲ್ಲ. ಸಾಂಪ್ರದಾಯಿಕವಾಗಿ ಬಂದಂತಹ ಹಳೆಯ ಕುಂಟೆ, ಕೂರಿಗೆ ಹಾಗೂ ಅನೇಕ ಸಾಮಾನುಗಳನ್ನು ನಾವು ಇಂದಿಗೂ ಕೆಲವು ರೈತರ ಮನೆಗಳಲ್ಲಿ ನೋಡಬಹುದು ಮತ್ತು ಉಪಯೋಗಿಸುತ್ತಿದ್ದಾರೆ. ಮುಖ್ಯವಾಗಿ ಈ ಕುಂಟೆಗಳನ್ನು ಮಾಡಲು ಬೇಕಾಗಿರುವುದೇನೆಂದರೆ ಕಟ್ಟಿಗೆ. ಕಟ್ಟಿಗೆಯನ್ನು ಬಡಿದು ಚೆಂದ ಮಾಡುವುದು ರೈತನಲ್ಲ. ಇವರೆಲ್ಲರಿಗೂ ಕೂಡ ಒಬ್ಬ ಊರಿಗೆ ಬಡಗಿ ಎಂಬ ಕಾರ್ಯನಿರ್ವಹಿಸುವ ಬಡಿಗೆ ಎಂದು ಕರೆಯುತ್ತಾರೆ. ಬಡಗಿ ಎಂದು ಕರೆಯುತ್ತಾರೆ. ಅವರು ಕೆತ್ತಿ ತಿದ್ದಿ ತೀಡಿ ನಮಗಾಗಿ ಒಂದು ಚಂದದ ಕುಂಟೆ, ಕೂರಿಗೆ, ಎಡೆ ಸಾಮಾನುಗಳನ್ನು ಮಾಡುತ್ತಾರೆ. ಮತ್ತು ಈ ಕುಂಟೆ, ಕೂರಿಗೆ ಬರೀ ಕಟ್ಟಿಗೆಯಿಂದ ನಡೆಯುವುದಲ್ಲ, ಕೆಬ್ಬಣ ಸಾಮಾನುಗಳಿಂದ ಮುಂಜ ಎಂದು ಕರೆಯುತ್ತೇವೆ. ಅಂದರೆ ಒಂದು ಪತ್ತಿ ರೀತಿಯ ಕೆಬ್ಬಣದ ವಸ್ತು ಬರುತ್ತೆ. ಅದನ್ನು ಕಟ್ಟಿಗೆಗೆ ಸಿಗಾಕಿ ಈ ಥರ ಸಾಲುಗಳಲ್ಲಿ ಹೊಡೆಯುವುದಕ್ಕೆ ಮಾಡುತ್ತಾರೆ. ಅದನ್ನು ಮಾಡ್ತೇಬೇಕಂದ್ರೆ ಕಂಬಾರ. ಈ ರೈತನ ಇಬ್ಬರು ಆ ಇತಿಹಾಸದ ಸ್ನೇಹಿತರೆಂದರೆ ಕಂಬಾರ, ಬಡಗಿ. ಒಂದಿಷ್ಟು ಹಳ್ಳಿಗಳಲ್ಲಿ ಎಷ್ಟು ಅಪರೂಪವಾಗಿದೆ ಅಂದರೆ ಈಗೀಗ 3-4 ಹಳ್ಳಿಗಳಿಗೆ ಏಕೆಂದರೆ ಕೃಷಿ ಪೂರ ಈ ಯಂತ್ರೋಪಕರಣಗಳ ಮೇಲೆ ಅವಲಂಬನೆಯಾಗಿರುತ್ತದೆ. ಖಾಸಗಿ ವ್ಯಕ್ತಿಗಳು ಕೃಷಿಯಲ್ಲಿ ಪಾಲ್ಗೊಂಡು ನಾನಾ ರೀತಿಯ ಆವಿಷ್ಕಾರಗಳಿಗೆ ತೊಡಗಿರುವುದರಿಂದ ಕೃಷಿಯ ಒಂದಿಷ್ಟು ಹಳೆಯ ಕಲೆಗಳು ನಶಿಸಿ ಹೋಗುತ್ತಿವೆ. ಆವಾಗಿನ ಕಾಲದಲ್ಲಿರ್ತಕ್ಕಂತಹ ಎತ್ತಿನ ಕೊರಳಲ್ಲಿರುವ ಗೆಜ್ಜೆ, ಈ ಸರಪಳಿ, ಆ ಎತ್ತು ಕಟ್ಟುವ ಗೂಟ, ಅದೊಂದು ಕಲೆಯ ಸುಮಾರು ಕಲೆ ಇತ್ತು. ಆ ಕಲೆ ಇಂದು ನಶಿಸಿ ಹೋಗುತ್ತದೆ. ಇಂತಹ ಕಲೆಯನ್ನು ನಶಿಸಿ ಹೋಗುವುದಂತೆ ಕಾಪಾಡಬೇಕೆಂದರೆ ಅದು ರೈತನಿಂದ ಮಾತ್ರ ಸಾಧ್ಯ. ಮತ್ತು ಇತ್ತೀಚೆಗೆ ಈ ಕಂಬಾರಿಕೆ, ಈ ಬಡಗಿತನ ಎಂಬುದು ನಶಿಸಿ ಹೋಗಲು ಕಾರಣವೆಂದರೆ
oceans meet the stars, where every mile erases scars. Big Ben ticking, Eiffel's gleam. This is more than a trip, it's a dream.